ಕಾಂಗ್ರೆಸ್ನ ವಕ್ತಾರರಾಗಿರುವಂತಹ ಬಾಲಕೃಷ್ಣ ಯಾದವ್ ಅವರು ಬಂದಿದ್ದಾರೆ. 3 ಜನರಿಗೂ ಮತ್ತೊಮ್ಮೆ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಚರ್ಚೆಯನ್ನು ಮುಂದುವರಿಸೋಣ. ಬಾಲಕೃಷ್ಣ ಅವರೇ, ಮುಖ್ಯವಾಗಿ ಕಾಂಗ್ರೆಸ್ ಈ ಬಾರಿ ಸಮೀಕ್ಷೆ ಬರಲ್ಲ ಅನ್ನುವಂತಹ ಒಂದಿಷ್ಟು ಸಮೀಕ್ಷೆ ಕೊಟ್ಟಿತ್ತು, ಇನ್ಕ್ಲೂಡಿಂಗ್ ಜಾರ್ಖಂಡ್, ಮಹಾರಾಷ್ಟ್ರ ಮತ್ತು ನಮ್ಮ ರಾಜ್ಯದಲ್ಲಿ ಸಂಡೂರು ಒಂದು ಡೌಟ್ ಇತ್ತು. ಆದರೆ ಈ ಸಲ NDA 3 ಕ್ಷೇತ್ರದಲ್ಲೂ ಕೂಡ ಈಗ ಸೋಲನ್ನು ಒಪ್ಕೊಂಡಂತೆ ಆಗ್ತಾ ಇದೆ. ಇನ್ನೂ ಪ್ರಕ್ರಿಯೆಗಳಿದ್ದಾವೆ. ಆದರೂ ಕೂಡ ಎಲ್ಲ ಒಂದು ಕಡೆ ಸಾಕಷ್ಟು ವಿವಾದಗಳು ಬಂತು, ಸರ್ಕಾರದ ಮೇಲೆ ಆರೋಪಗಳು ಬಂತು, ಇತ್ತೀಚೆಗೆ ಮೂಡ ವಿವಾದ ಬಂತು, ಅದ್ರ ಜೊತೆಗೆ ವಕ್ಫ್ ವಿವಾದ, ಲೇಟೆಸ್ಟಾಗಿ ವಕ್ಫ್ ವಿವಾದ ಬಂತು. ಇವೆಲ್ಲವನ್ನು ಕೂಡ ಜನ ಮರೆತು ಕಾಂಗ್ರೆಸ್ಸಿಗೆ ಆಶೀರ್ವಾದ ಮಾಡಿದ್ರು ಅಂತ. ಹೌದು, ಈಗ ನೋಡಿ, ಜನರು ನಮ್ಮ ಕರ್ನಾಟಕದ ಜನ ಭಾಳ ಬುದ್ಧಿವಂತರಿದ್ದಾರೆ. ಸೊ ಈ 3 ಉಪಚುನಾವಣೆಗಳಲ್ಲಿ ನಾವು ಕಾಂಗ್ರೆಸ್ ಹಿಂದಿನಿಂದನೂ ಕೂಡ ನಾವು ಹೇಳ್ಕೊ ಬಂದಿದ್ವಿ. ಯಾಕಂತ ಹೇಳಿದ್ರೆ ಅದಕ್ಕೆ ಕಾರಣ ಇತ್ತು. ರಾಜ್ಯದ ಜನ ನಾವೇನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಭರವಸೆಯನ್ನು ಕೊಟ್ಟಿದ್ವಿ. ಸೊ ಈ ಹಿಂದೆ ಅನೇಕ ಚುನಾವಣೆಗಳಲ್ಲಿ ಬೇರೆ ಪಕ್ಷ ಇದ್ದಂಥ ಸಂದರ್ಭಗಳಲ್ಲಿ ಭರವಸೆ ಕೊಟ್ಟವರು ಯಾವತ್ತೂ ಕೂಡ ಅದನ್ನು ಈಡೇರಿಸ್ತಾ ಇರಲಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷ ಮೊದಲಿಗೆ ಏನು ಭರವಸೆಯನ್ನು ಕೊಡ್ತು, ಆ ಭರವಸೆಗಳನ್ನು ನಾವು ಚುನಾವಣೆ ಮುಗಿದ ನಂತರ ಇಮ್ಮಿಡಿಯೇಟಾಗಿ ಆ ಭರವಸೆಗಳನ್ನ ಈಡೇರಿಸಿದ್ವಿ. ಇವತ್ತು ನೋಡಿ, ಏನು ಮಹಿಳೆಯರಿಗೆ ಇವತ್ತು 2,000 ರೂಪಾಯಿ ಕೊಡ್ತಕ್ಕಂಥದ್ದು, ಸುಮಾರು 1.5 ಕೋಟಿ 2 ಕೋಟಿ ಮಹಿಳೆಯರಿಗೆ, 1.5 ಕೋಟಿ ಮಹಿಳೆಯರು. ಸೊ ಅದರಿಂದ ಅವರ ಒಂದು ಕುಟುಂಬ ನಿರ್ವಹಣೆ ಆಯಿತು. ಸೊ ಅವರು ಆರ್ಥಿಕವಾಗಿ ಸಬಲರಾದರು. ಸೊ ಅವ್ರ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಿಸಿದ್ರು. ಸೊ ಆರ್ಥಿಕ ಸ್ವಾವಲಂಬನೆ ಮಹಿಳೆಯರಲ್ಲಿ ಬಂತು. ಸೊ ಮಹಿಳೆಯರಿಗೆ ಈ ಒಂದು ಪಕ್ಷದ ಮೇಲೆ ಒಂದು ಭರವಸೆ ಬಂತು. ಎರಡನೇದಾಗಿ ಇವತ್ತು ಮಹಿಳೆ ಕೇವಲ ಮನೆಯಲ್ಲಿರ್ತಕ್ಕಂಥದ್ದಲ್ಲ, ಅವರು ಮುಕ್ತವಾಗಿ ಓಡಾಡಬೇಕು. ಸೊ ಮುಕ್ತವಾಗಿ ಎಲ್ಲ ಇದರಲ್ಲಿ ಪಾಲ್ಗೊಳ್ಬೇಕು. ಸೊ ಅವರು ಕೂಡ ಒಳ್ಳೆ ಬಿಸ್ನೆಸ್ಗಳನ್ನು ಮಾಡಬೇಕು. ಸೊ ಎಲ್ಲ ಕಡೆ ಅವರು ಮುಕ್ತ ಇದರಿಂದ ಓಡಾಡಬೇಕು ಅಂತೇಳಿ ಅವರು ಆರ್ಥಿಕವಾಗಿ ಶಕ್ತಿ ತುಂಬಬೇಕಂತೇಳಿ ಮಹಿಳೆಯರು, ಯಾಕಂತ ಹೇಳಿದ್ರೆ ಮಹಿಳೆಯರನ್ನು ನಾವು ಇವತ್ತು ನಮ್ಮ ದೇಶದಲ್ಲಾಗಲಿ ರಾಜ್ಯದಲ್ಲಾಗಲಿ ಅವರು ಸ್ವಾವಲಂಬಿಗಳಾಗಿ ಅವರ ಒಂದು ಅಭಿವೃದ್ಧಿ ಆದರೆ ಇಡೀ ಒಂದು ಕುಟುಂಬದ ಅಭಿವೃದ್ಧಿ ಆಗುತ್ತೆ. ಕುಟುಂಬ ಅಭಿವೃದ್ಧಿ ಆದರೆ ಇಡೀ ಸಮಾಜ ಅಭಿವೃದ್ಧಿ ಆಗುತ್ತೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸು ಮಹಿಳೆಯರ ಒಂದು ಅಭ್ಯುದಯಕ್ಕೋಸ್ಕರ ನಾವು ಸುಮಾರು 10,000 ಕೋಟಿ ರೂಪಾಯಿ ಬರೀ ಅವರಿಗೆ ಹೋಗಿದೆ. ಟೋಟಲ್ಲು 50,000 ಕೋಟಿ ರೂಪಾಯಿಯನ್ನು ನಾವು ಕಳೆದ ವರ್ಷ ಯಾವುದಕ್ಕೆ ಗ್ಯಾರಂಟಿಗಳಿಗೆ ಕೊಟ್ಟಿದ್ವಿ. ಈಗ ನೀವು ಕರ್ನಾಟಕದಲ್ಲಿ ಮಹಿಳೆಯರನ್ನ ಫೋಕಸ್ ಮಾಡಿದ್ವಿ ಅಂತ ಹೇಳ್ತಾ ಇದ್ರಿ, ಅದೇ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲೂ ಕೂಡ ಘೋಷಣೆ ಮಾಡಿದ್ರಿ. ಸಾಕಷ್ಟು BJP ಅವರು ಏನು ಆಫರ್ ಕೊಟ್ಟರು ಅದಕ್ಕಿಂತ ಡಬಲ್ ಆಗಿ ನಾವು ಕೊಡ್ತೀವಿ ಅಂದ್ರಿ. ನಿಮ್ಮ ಆಫರ್ಗಳನ್ನ ತಿರಸ್ಕಾರ ಮಾಡಿದ್ರು ಹಾಗಾದ್ರೆ ಮಹಾರಾಷ್ಟ್ರ? ಸರ್ ನೋಡಿ ಸರ್, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ ಯಾವಾಗಲೂ ಹೇಳ್ಕೊಂಡ್ಬಂದಿದೆ, ನಾವು ಕೇವಲ ಆಫರ್ ಕೊಡ್ತಕ್ಕಂಥದ್ದು ಅಕ್ಸೆಪ್ಟ್ ಮಾಡ್ಕೊಂಥದ್ದು, ದಟ್ ಈಸ್ ಎ ಬಿಸ್ನೆಸ್, ಆಫರ್ ಆ್ಯಂಡ್ ಅಕ್ಸೆಪ್ಟ್. ಆದರೆ ಇಲ್ಲಿ ನಾವು ಬಿಸ್ನೆಸ್ ಮಾಡ್ತಾ ಇಲ್ಲ. ನಾವು ಇಲ್ಲಿ ಹೊರಟಿರ್ತಕ್ಕಂಥ ವಿಚಾರ ಏನಂತಂದರೆ, ನಾವು ಸಾರ್ವಜನಿಕರ ಯಾರು ಡೌನ್ ಟ್ರೇಡರ್ ಕೆಳಗಡೆ ಬಿದ್ದಿರ್ತಾರೆ, ಸೊ ಅವರನ್ನು ಮೇಲಕ್ಕೆತ್ತುವಂಥ ಕೆಲಸ ನಮ್ಮ ಕಾಂಗ್ರೆಸ್ ಪಕ್ಷ ಏನು ಸ್ವತಂತ್ರ ಬಂತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಮಾಡ್ಕೊಬಂದಿದೆ. ಬರೀ ಕೇವಲ ಕರ್ನಾಟಕದ ಚುನಾವಣೆ, ಮಹಾರಾಷ್ಟ್ರದ ಚುನಾವಣೆ, ಹರಿಯಾಣ ಚುನಾವಣೆ ಅಷ್ಟೇ ಅಲ್ಲ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತಹ ಏನು ಸ್ವತಂತ್ರ ಬಂದ ನಂತರ ಅವತ್ತು ಈ ದೇಶದಲ್ಲಿ ಒಂದು ರೋಡ್ ಇರಲಿಲ್ಲ, ಈ ದೇಶದಲ್ಲಿ ಒಂದು ಡ್ಯಾಮ್ ಇರಲಿಲ್ಲ, ಈ ದೇಶದಲ್ಲಿ ಒಂದು ವಿದ್ಯೆ ಇರಲಿಲ್ಲ, ಲಿಟ್ರಸಿ ರೇಟ್ಸ್ ಎಲ್ಲ ಕಡಿಮೆ ಇತ್ತು. ಇವತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಮ್ಯುನಿಕೇಷನ್ ಆಗಲಿಕ್ಕೆ, ಓಡಾಡಲಿಕ್ಕೆ ಜನರಿಗೆ ತೊಂದರೆ ಇತ್ತು. ಆದರೆ ಆ ಒಂದು ಚಾಲೆಂಜನ್ನು ತಗೊಂಡಂಥ ಕಾಂಗ್ರೆಸ್ ಪಕ್ಷ ನಾವು ಅಧಿಕಾರಕ್ಕೆ ಬಂದ ನಂತರ ಇವತ್ತು ಜವಾಹರ್ಲಾಲ್ ಪೀರಿಯಡ್ ಆಗಿರ್ಬೋದು, ಅದರ ನಂತರ ಏನು ಶ್ರೀಮತಿ ಸೋನಿಯಾ ಗಾಂಧಿ ಅವರಾಗಿರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಾಗಿರ್ಬೋದು, ರಾಜೀವ್ ಗಾಂಧಿ ಅವರಾಗಿರ್ಬೋದು, ಮನಮೋಹನ್ ಸಿಂಗ್ ನೋಡಿ, ಮನಮೋಹನ್ ಸಿಂಗ್ ಇದ್ದಂಥ ಸಂದರ್ಭದಲ್ಲಿ ನಾವು ಎಂತೆಂಥ ಕಾಯ್ದೆಗಳನ್ನು ಜಾರಿಗೆ ಕೊಟ್ಟಿವಿ. ಕೇವಲ ಚುನಾವಣೆಗೋಸ್ಕರ ಅಲ್ಲ, ಈ ದೇಶದಲ್ಲಿ ನೋಡಿ ಯಾರಿಗೆ ಹಸಿವಿನಿಂದ ಸಾಯಬಾರ್ದನ್ನೋ ಒಂದು ಉದ್ದೇಶದಿಂದ ನಾವು ಇವತ್ತು ಗ್ರಾಮ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಇವತ್ತು ಏನಾದರೂ ಪಂಚಾಯಿತಿಗಳು ನಡೀತಾ ಇದ್ದಾವೆ, ಈಗ ನಮ್ಮ ಕರ್ನಾಟಕದಲ್ಲೇ ಆಗಲಿ ನಡೀತಾ ಇದೆ ಅಂತ ಹೇಳಿದ್ರೆ, ಒಂದು ಪಂಚಾಯತಿನಲ್ಲಿ 1.5 ಕೋಟಿ ರೂಪಾಯಿ ಅನುದಾನ ಬಂದ್ರೆ 1 ಕೋಟಿ ರೂಪಾಯಿ NREG ಸ್ಕೀಮ್ ಇಂದ ಬರ್ತದೆ. ಸೊ ಇದಕ್ಕೆ ಕಾರಣ ಯಾರು ಅಂದ್ರೆ, ನಾವು ಕಾಯ್ದೆಯನ್ನ ರೂಪಿಸಿದ್ವಿ. UPA ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಅದು ಬರೀ ಕೇವಲ ಯೋಜನೆ ಆಗಬಾರ್ದು. ಸೊ ಹಾಗಾಗಿ ಕಾಯ್ದೆ ಆಗಬೇಕು ಅಂತೇಳಿ ನಾವು NREG ಕಾಯ್ದೆಯನ್ನ ಜಾರಿಗೆ ತಂದ್ವಿ. ಅದರ ನಂತರ ಇವತ್ತು ಬೆನಿಫಿಟ್ಸ್ ಹೋಗ್ತಾ ಇದೆ. ಎರಡನೇದಾಗಿ ಇವತ್ತು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್
ಇವತ್ತು ಒಂದು 10 ರೂಪಾಯಿ ನಾವು ಕಟ್ಟಿದ್ರೆ ಇಡೀ ಏನ್ ಬೇಕಾದ್ರೂ ಸರ್ಕಾರದ ಮಾಹಿತಿ ತಗೋಬಹುದು. ಪಾರದರ್ಶಕತೆಯನ್ನ ಕಾಪಾಡಿದ್ವಿ. ಇವತ್ತು ಬೇರೆ ಪಕ್ಷದವ್ರು ನಮ್ಮ ಮೇಲೆ ಹೇಳ್ತಾರಲ್ಲ ಭ್ರಷ್ಟಾಚಾರ ಅದು ಇದು ಅಂತೇಳಿ, ಅದನ್ನು ಹೋಗ್ಲಾಡಿಸ್ಬೇಕಂತಾನೆ ನಾವು ಆ ಪಾರದರ್ಶಕ ಕಾಯ್ದೆಯನ್ನ ಜಾರಿಗೆ ತಂದ್ವಿ. ಸೊ ಮೂರನೇದಾಗಿ ಪ್ರತಿಯೊಬ್ಬರಿಗೂ ಎಜುಕೇಶನ್ ಇರಬೇಕು. ಯಾಕಂತ ಹೇಳಿದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಎಜುಕೇಶನ್ ಬೇಕು. ಅವ್ರದ್ದು ಒಂದು ಫಂಡಮೆಂಟಲ್ ರೈಟ್ಸ್ ಎಜುಕೇಶನ್. ಸೊ ಹಾಗಾಗಿ ನಾವು RTE ರೈಟ್ ಟು ಎಜುಕೇಶನ್ ಅಂತೇಳಿ ನಾವು UPA ಸರ್ಕಾರದಲ್ಲಿ ತಂದ್ವಿ. ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ವಯನಾಡಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಗಾಂಧಿ ಭಾರಿ ಮುನ್ನಡೆ, 2,53,940 ಮತಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ರಾಹುಲ್ ಗಾಂಧಿಯಿಂದ ತೆರವಾಗಿರುವಂತಹ ಲೋಕಸಭಾ ಕ್ಷೇತ್ರಕ್ಕೆ ನಡೆದಿದ್ದಂತಹ ಚುನಾವಣೆ ಅದು. ಇನ್ನು ರಾಜ್ಯದಲ್ಲಿ ಇಬ್ಬರು CMಗಳು ಆಗಲೇ ಹೇಳಿದಾಗೆ ನಿಖಿಲ್ ಕುಮಾರಸ್ವಾಮಿ ಬಹುತೇಕ ಸೋಲು ಖಚಿತನ. ಹಾಗಾದ್ರೆ ಶಿಗ್ಗಾಮಿಯಲ್ಲಿ ಭರತ್ ಬೊಮ್ಮಾಯಿಗೂ ಶಾಕ್ ಫಿಕ್ಸ್. ಹಾಗಾದ್ರೆ ಇನ್ನು ಹಲವಾರು ಸುತ್ತಿನ ಮತ ಎಣಿಕೆ ಪ್ರಕ್ರಿಯೆಗಳಿದ್ರೂ ಕೂಡ ಬಹುತೇಕ ರೌಂಡ್ಸ್ಗಳು ಮುಗ್ದಿದ್ದಾವೆ. ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಪುತ್ರರು, ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ, ಬಸವರಾಜ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿ, ಇಲ್ಲಿ ಇಬ್ಬರೂ ಕೂಡ ಭರವಸೆಯನ್ನು ಮೂಡಿಸಿದ್ರು. ಕ್ಷೇತ್ರದಾದ್ಯಂತ ಓಡಾಡಿದ್ರು, ಕ್ಷೇತ್ರದ ಜನರ ಮನಸ್ಸನ್ನು ಗೆದ್ದಿದ್ರು. ಸ್ಪೆಷಲಿ ಅನಿತಾ ಕುಮಾರಸ್ವಾಮಿಯವರು ಇಡೀ ಕ್ಷೇತ್ರದಾದ್ಯಂತ ಮಹಿಳಾ ಮತಗಳನ್ನು ಕೇಂದ್ರೀಕರಿಸಿದ್ರು. ದೇವೇಗೌಡರು ಈ ಇಳಿ ವಯಸ್ಸಲ್ಲೂ 93ರ ಇಳಿ ವಯಸ್ಸಲ್ಲೂ ಕೂಡ 6 ದಿವಸ 29 ಬಹಿರಂಗ ಸಭೆಯಲ್ಲಿ ಭಾಗಿಯಾಗಿದ್ರು. ಮತ್ತು ಮುಸ್ಲಿಂ ಮುಖಂಡರ ಮನೆಗೂ ಕೂಡ ಖುದ್ದಾಗಿ ಹೋಗಿ ಒಂದು ಮತಬೇಟೆಯನ್ನು ಆಡಿದ್ರು. ಇನ್ನು ಬಂಗಾರು ಹನುಮಂತು ಒಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನನ್ನ ಪರವಾಗಿ ಯಾರು ಕೂಡ BJP ಲೀಡರ್ಗಳು ಬಂದು ಅಷ್ಟಾಗಿ ಪ್ರಚಾರ ಮಾಡಲಿಲ್ಲ, ನನ್ನ ಕಡೆ ಫೋಕಸ್ ಮಾಡಲಿಲ್ಲ, ಮೇನ್ ಲೀಡರ್ಗಳೇ ಬರಲಿಲ್ಲ, ಇಲ್ಲಾಂದರೆ ನಾನು ಒಂದು ಒಳ್ಳೆ ಪೈಪೋಟಿ ಕೊಡ್ತಾ ಇದ್ದೆ ಹೀಗೆ ಅಂತ. ಇನ್ನೊಂದು ಕಡೆ ಅನ್ನಪೂರ್ಣ ತುಕಾರಾಮ್ಗೆ ಪ್ಲಸ್ ಪಾಯಿಂಟ್ಗಳಂದರೆ ಅಲ್ಲಿ ಸಂತೋಷ್ ಲಾಡ್ ಪ್ರಾಬಲ್ಯ ಜಾಸ್ತಿ ಇದೆ. ಇನ್ನು ಅನ್ನಪೂರ್ಣ ತುಕಾರಾಮ್ ಪತ್ನಿ ಏನಿದಾರಲ್ಲ ಈ ತುಕಾರಾಮ್, ಅವರು ಕೂಡ 4 ಬಾರಿ ಇದೇ ಸಂಡೂರಲ್ಲಿ ಶಾಸಕರಾಗಿದ್ದರು, ಈಗ ಸಂಸದರಾಗಿದ್ದಾರೆ. ಒಟ್ಟಿನಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ಗೆ ಈಗ ಬಂದು ನಿಂತಿದೆ ರಾಜ್ಯದ 3 ವಿಧಾನಸಭಾ ಕ್ಷೇತ್ರಕ್ಕೆ ನಡೆದ ಬೈ ಎಲೆಕ್ಷನ್ ರಿಸಲ್ಟ್.